ಇಂಡಸ್ಟ್ರಿ ಕನ್ನಡಗೆ ಇನ್ನು ಹೊಸ ಹೀರೋಗಳು ಬರಬೇಕಾ, ನಟರು ಆ್ಯಕ್ಟರ್ಗಳು ಬರಬೇಕಾ, ಇಲ್ಲ ಹಳಬ್ರೆ ಸಾಕಾ? ಹೊಸಬ್ರು ಬರಬೇಕು ಸರ್. ಹಳೆಬ್ರು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಹೊಸಬ್ರು ಬರಬೇಕು ಕನ್ನಡ ಇಂಡಸ್ಟ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಗಾಯ್ಸ್, ಫೈನಲಿ ಅಪ್ಪು ಸರ್ ಸಮಾಧಿ ಹತ್ರ ಹೋಗ್ತಿದ್ದೀನಿ. ಫುಲ್ಲು ಒಂಥರ ವೈಬೇ ಬೇರೆ ಥರ ಆಗ್ತಾಯಿದೆ. ನಾನಂತೂ ಫುಲ್ ಲೋ ಆಗಿಬಿಟ್ಟಿದ್ದೆ. ಇಲ್ಲಿ ಒಳಗಡೆ ಬಂದ್ರೇ ಒಂಥರ ಫುಲ್ ಹೈ ಎನರ್ಜಿ ಥರ ಇದೆ. ಇಂಡಸ್ಟ್ರಿಗೆ ನಿಮಗೆ ಹೊಸಬರು ಆ್ಯಕ್ಟರ್ ಬರಬೇಕಾ, ಹೆಂಗೆ? ಬರಬೇಕಲ್ಲ ಅಣ್ಣ, ಬರಬೇಕು. ಬಡವ್ರ ಮಕ್ಕಳು ಬೆಳಿಬೇಕು. ಸಾವುಕಾರ ಮಕ್ಕಳು ಫುಲ್ ಟ್ಯಾಲೆಂಟೆಡ್ ಇರ್ತಾರೆ, ಬಡವ್ರ ಮಕ್ಕಳು ಟ್ಯಾಲೆಂಟ್ ಇರಲ್ಲ, ಯಾರನ್ನ ಬೆಳೆಸ್ಬೇಕು ಅಂತ ಕೇಳಿದ್ದೆ. ಇಲ್ಲ ಅಣ್ಣ, ಬಡವ್ರ ಮಕ್ಕಳ ಕಡೆ ಜಾಸ್ತಿ ಟ್ಯಾಲೆಂಟ್ ಇರುತ್ತೆ ಪಾಪ. ಅವ್ರಿಗೆ ಅವಕಾಶ ಸಿಗಲ್ಲ ಅಷ್ಟೇ. ಅಷ್ಟೇ. ನೋಡಿ ಮೂವಿ ಬೆಸ್ಟ್ ಇದೆ, ಸಖತ್ತಾಗಿ. ಸೊ ಗಾಯ್ಸ್, ಫೈನಲಿ ಅಪ್ಪು ಸರ್ ಸಮಾಧಿ ಹತ್ರ ಹೋಗ್ತಿದ್ದೀನಿ. ಫುಲ್ಲು ಒಂಥರ ವೈಬೇ ಬೇರೆ ಥರ ಆಗ್ತಾಯಿದೆ. ನಾನಂತೂ ಫುಲ್ ಲೋ ಆಗಿಬಿಟ್ಟಿದ್ದೆ. ಇಲ್ಲಿ ಒಳಗಡೆ ಬಂದ್ರೇ ಒಂಥರ ಫುಲ್ ಹೈ ಎನರ್ಜಿ ಥರ ಇದೆ. ಬನ್ನಿ ನೋಡೋಣ. ನನಗಂತೂ ಅಪ್ಪು ಸರ್ ಫುಲ್ ಇನ್ಸ್ಪಿರೇಷನ್. ಏನಂದರೆ ಬೇಜಾರು ಏನಂದರೆ ಜೀವಂತವಾಗಿ ಒಂದು ಸಲನೂ ನೋಡೋಕ್ಕಾಗಿಲ್ಲ ಅನ್ನೋದೇ ಒಂದು ಬೇಜಾರು. ಬನ್ನಿ. ನೋಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅಣ್ಣವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಸರ್. ನೋಡಿ, ಫುಲ್ಲು ಅಣ್ಣವ್ರದ್ದು ಎಲ್ಲ ಕಡೆ ಇದ್ದಿದೆ. ಅವ್ರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಎಲ್ಲ ಸಿನಿಮಾದು. ನೋಡಿ ಗಾಯ್ಸ್, ಫಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ಫಸ್ಟ್ ಬ್ಲಾಗ್ ಜನಗಳಿಗೆ ರೀಚ್ ಮಾಡಬೇಕು. 1000 ಅಂದರೆ 1000 ಜನ ಹತ್ರ ಹೋಗ್ಬಿಟ್ಟು ಅವ್ರ ಒಪಿನಿಯನ್ನು ಅಂದರೆ ಟೀಸರ್ ಯಾವ ಥರ ಇತ್ತು ಏನು ಅಂತೆಲ್ಲ ಕೇಳೋಣ ಅಂತ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ ಫಸ್ಟ್ ವಿಡಿಯೋನ ನಾನು ಅಪ್ಪು ಸರ್ ಸಮಾಧಿ ಹತ್ರನೇ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ನೋಡ್ತಾ ಇದ್ದಾರೆ ಆಲ್ರೆಡಿ. ಹೌದಾ? ಹಾಯ್ ಫ್ರೆಂಡ್ಸ್, ನಮ್ಮ ಸ್ನೇಹಿತರಾದಂಥ ಮನು ಅವರು ಗೌರವ್ ಮೂವಿ ಮೇಕರ್ಸಲ್ಲಿ ಮಾರ್ಕ್ ಅಂತ ಒಂದು ಮೂವಿ ಮಾಡಿದ್ದಾರೆ. ಟ್ರೈಲರ್ ಈಗ ತಾನೇ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲಿ ಲವ್ವರ್ಸು ಮದುವೆ ಆಗಿ ಹೊರಗಡೆ ಬದುಕೋದಕ್ಕೆ ಅಂತ ಬಂದಾಗ ಆಗೋ ಎಮೋಷನ್ಸು, ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಆಗೋ ಜಗಳ, ಮತ್ತು ಫೈನಾನ್ಷಿಯಲಿ ಇದು, ಮತ್ತು ಅವರು ಡೆಲಿವರಿ ಆಗಿ ಕೆಲಸ ಮಾಡ್ತಾರಲ್ಲ ಅದನ್ನೆಲ್ಲ ಸಿಕ್ಕಾಬಟ್ಟೆ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಟೀಸರ್ ಅಂತೂ ತುಂಬಾ ಇಷ್ಟ ಆಯಿತು. ಮೂವಿ ಹೇಗಿರುತ್ತೆ ಅಂತ ನೋಡಬೇಕು. ನಮ್ಮೆಲ್ರಿಗೂ ಅಂತೂ ಟೀಸರ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇವರಿಗೆ ಒಳ್ಳೇದಾಗಲಿ, ಮುಂದೆ ಇದೇ ಥರ ಒಳ್ಳೊಳ್ಳೆ ಆಫರ್ ಬರಲಿ, ಇವರು ಮಾರ್ಕ್ ಮೂವಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದು ಅವಾಗ ಮಾರ್ಕ್ ಅಂತ ಕಾಂಟ್ರವರ್ಸಿ ಆಗಿತ್ತು. ಈಗ ಟೈಟಲ್ ಚೇಂಜ್ ಮಾಡ್ತೀನಿ. ಟೀಸರ್ ಕೊನೆಗೆ ಚೆನ್ನಾಗಿ ಹೇಳಿದಿರ, ಹೊಸಬ್ರನ್ನ ಬೆಳೆಯಕ್ಕೆ ಬಿಡಿ. ಏನನ್ಸುತ್ತೆ, ಈಗ ಕನ್ನಡ ಇಂಡಸ್ಟ್ರಿ ಒಳಗಡೆ ಯಾರು ಹೊಸಬ್ರೆ ಬರ್ತಾ ಇಲ್ಲ. ಸೊ ಹೊಸದಾಗಿ ಅಂತಂದ್ರೆ ಕಂಟೆಂಟ್ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಜನ ನೋಡ್ತಾರೆ. ಓಕೆ, ಕಂಟೆಂಟ್ ಇರೋ ಸಿನಿಮಾ, ಕಂಟೆಂಟ್ ಇದೆ, ಎಲ್ಲ ಇದೆ, ಸಿನಿಮಾ ಮಾಡ್ತಾರೆ. ಬಟ್ ಜನಕ್ಕೆ ಬಂದು ನೋಡೋದೇ ಇಲ್ಲ. ಯಾರು ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು ಕಂಟೆಂಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ.
ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಅಂದರೆ ಹೊಸಬರಿಗೆ ಯಾರು ಅಷ್ಟೇ ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ಬೇರೆ ಯಾರು ಅಷ್ಟೇ ಬೆನ್ನು ತಟ್ಟಿ ಸಪೋರ್ಟ್ ಮಾಡ್ತಾಯಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನೇ ಮೇಯ್ನ್ ಮಾಡಬೇಕಾಗಿರೋದು. ಹೊಸಬ್ರಿಗೂ ಚಾನ್ಸ್ ಕೊಟ್ಟು ಬೆನ್ನು ತಟ್ಟಿ ಮೇಲೆ ತಂದ್ರೇ, ಮೇಲೆತ್ತಿದ್ರೇ ಅವ್ರ ಟ್ಯಾಲೆಂಟ್ಗಳು ಗೊತ್ತಾಗೋದು, ಅವರು ಮುಂದುವರಿಯೋದು. ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಅಂದರೆ, ಸೊ ನೆಕ್ಸ್ಟ್ ಟೈಮು ಸ್ಟಾರ್ಸ್ದಾರು ಆಗಲಿ ಹೊಸಬರ್ದಾದ್ರೂ ಆಗಲಿ ಸಿನಿಮಾ ಹೆಸರು ನೋಡ್ಬಿಟ್ಟು ಯಾರು ಸಿನಿಮಾ ನೋಡೋಕೆ ಹೋಗ್ಬಿಡ್ರಿ. ಫಸ್ಟ್ ಒಂದು ಸಲ ಹೋಗಿ ನೋಡಿ. ಸಪೋಸ್ ಚೆನ್ನಾಗೂ ಇರ್ಬೋದು, ಚೆನ್ನಾಗಿಲ್ದಿರ ಇರ್ಬೋದು. ಸಪೋಸ್ ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ನೀವು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತಂದರೆ ಒಳ್ಳೆ ಸಿನಿಮಾಗೆ ಮೋಸ ಆಗೋದು ಬೇಡ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಅದು ನಮ್ಮ ಜನ ಏನು ಅಂತಂದರೆ ಎಲ್ಲ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಹೊಸಬ್ರು ಅಂತ ಹೊಸ್ದಾಗಿ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತಂದರೆ ಮಾಡ್ಕೊಡ್ಬೇಕು ಅಂತಂದರೆ ನಾವು ಫಸ್ಟು ಪ್ರಮೋಷನ್ ಮಾಡ್ಕೊಬೇಕು, ಓಡಾಡಬೇಕು, ಕಷ್ಟಪಡಬೇಕು. ಕಷ್ಟಪಡದೆ ಯಾವುದೂ ಸಿಗಲ್ಲ. ಹೇಳ್ತಾರಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇದೆ. ಈಗ ಯಂಗ್ಸ್ಟರ್ಸ್ ಎಲ್ಲ ಮದುವೆಯಾಗಿ ಬಂದು ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿಬಿಡ್ತಾರೆ. ಯಾವ ಥರ ಬದುಕಬೇಕು, ಯಾವ ಥರ ಏನೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಥರನೇ ಇದೆ. ಅರ್ಥ ಆಯಿತು, ನೋಡ್ರೆ ಗೊತ್ತಾಗುತ್ತೆ. ಖಂಡಿತ ಇಷ್ಟ ಆಯಿತು. ಕಷ್ಟ ಸುಖನೇ ಗೊತ್ತಿರೋದು. ನಾನೊಂದು ಮೂವಿ ಮಾಡಿದ್ದೀನಿ, ಓಕೆನಾ? ಅದ್ರ ಹೆಸರು ಮಾರ್ಕ್ ಅಂತ. ಸೊ ಅದು ಗೌರವ್ ಮೂವಿ ಮೇಕರ್ಸ್ ಯೂಟ್ಯೂಬ್ ಚಾನಲಲ್ಲಿ ಟೀಸರ್ ಇದೆ. ಸೊ ಅದನ್ನು ನೋಡ್ಬಿಟ್ಟು ನಿನ್ನ ಒಪಿನಿಯನ್ ಏನೈತೆ ಹೇಳ್ತೀಯಾ? ಏನನ್ಸು ಅಂತ ಹೇಳ್ತೀಯಾ? ಮಾಹಿತಿ ಗೊತ್ತಿಲ್ಲ ಏನಪ್ಪ, ನಾನು ಟೀಸರ್ ತೋರಿಸ್ತೀನಿ, ನೋಡ್ಬಿಟ್ಟು ಅದೇನೈತೆ ಅಂತ ಹೇಳ್ತೀರಾ? ಹೆಂಗಿದೆ ಅಂತ? ಏನೋ ಗೊತ್ತಿಲ್ಲ ಸರ್. ಏನು ಗೊತ್ತಲ್ಲ, ನೀವು ನೋಡ್ರಿ ಫಸ್ಟು. ನಾವು ಫಿಲ್ಮ್ ಹೋಗಿಲ್ಲ, ಬಟ್ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿಲ್ಲ. ಸರಿ, ಈಗ ನೋಡಿದ್ದಾರೆ ಅವರು, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರಿ, ಹಿಂಗನ್ಸು ಮೂವಿ? ಚೆನ್ನಾಗಿದೆ, ಬಟ್ ಟೀಸರ್ ಚೆನ್ನಾಗಿದೆ, ಸಪೋರ್ಟ್ ಮಾಡಿ. ಹೀಗೆ ಸೂಪರ್ ಮೂವಿ, ಎಲ್ಲರೂ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ. ಅಷ್ಟೇ, ಹೊಸಬರಿಗೆ ಸಪೋರ್ಟ್ ಮಾಡ್ರಿ ಅಂತ. ಸಪೋರ್ಟ್ ಮಾಡಿ ಹೊಸಬ್ರಿಗೆ. ಇಂಡಸ್ಟ್ರಿ ಕನ್ನಡಗೆ ಇನ್ನು ಹೊಸ ಹೀರೋಗಳು ಬರಬೇಕಾ, ನಟರು ಆ್ಯಕ್ಟರ್ಗಳು ಬರಬೇಕಾ, ಇಲ್ಲ ಹಳಬ್ರೆ ಸಾಕಾ? ಹೊಸಬ್ರು ಬರಬೇಕು ಸರ್. ಹಳೆಬ್ರು ನೋಡಿ ಬೇಜಾರಾಗ್ಬಿಟ್ಟಿದೆ. ಹೊಸಬ್ರು ಬರಬೇಕು ಕನ್ನಡ ಇಂಡಸ್ಟ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಸರಿ, ಟೀಸರ್ ನೋಡಿದ್ರಾ ಇಬ್ಬರು? ನೋಡಿದ್ದೀವಿ ಸರ್. ಏನು ಅನಿಸ್ತು ಹೇಳಿ, ನಿಮ್ಮ ಒಪಿನಿಯನ್? ತುಂಬ ಚೆನ್ನಾಗಿದೆ ಸರ್. ಹಾಂ, ಮಸ್ತ್ ಸಖತ್ತಾಗಿತ್ತು. ಹಾಂ, ಲವ್ ಸ್ಟೋರಿ. ಹಾಂ, ಬ್ಯಾಡ್ ಸ್ಟೋರಿ, ಲವ್ ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಮತ್ತು ಇಂಡಸ್ಟ್ರಿಗೆ ನಿಮಗೆ ಹೊಸಬರು ಆ್ಯಕ್ಟರ್ ಬರಬೇಕಾ, ಹೆಂಗೆ? ಬರಬೇಕಲ್ಲ ಅಣ್ಣ, ಬರಬೇಕು. ಬಡವ್ರ ಮಕ್ಕಳು ಬೆಳಿಬೇಕು. ಮೊನ್ನೆ ಒಬ್ರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಬಡವ್ರ ಮಕ್ಕಳು ಅಂದರೆ ಏನು, ಸಾಹುಕಾರ ಮಕ್ಕಳು ಫುಲ್ ಟ್ಯಾಲೆಂಟೆಡ್ ಇರ್ತಾರೆ, ಬಡವ್ರ ಮಕ್ಕಳು ಟ್ಯಾಲೆಂಟ್ ಇರಲ್ಲ, ಯಾರನ್ನ ಬೆಳೆಸ್ಬೇಕು ಅಂತ ಕೇಳಿದ್ರು. ಇಲ್ಲ ಅಣ್ಣ, ಬಡವ್ರ ಮಕ್ಕಳ ಕಡೆ ಜಾಸ್ತಿ ಟ್ಯಾಲೆಂಟ್ ಇರುತ್ತೆ ಪಾಪ. ಅವ್ರಿಗೆ ಅವಕಾಶ ಸಿಗಲ್ಲ ಸರ್. ಅಷ್ಟೇ. ಅವಕಾಶ ಸಿಗಲ್ಲ ಅಷ್ಟೇ. ನೋಡಿ, ಮೂವಿ ಬೆಸ್ಟ್ ಇದೆ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಖತ್ತಾಗಿ ಆ್ಯಕ್ಟಿಂಗ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಬ್ರೋ. ಅಣ್ಣ, ಥಿಯೇಟ್ರಿಗೆ ಏನು ರಿಲೀಸ್? ಥಿಯೇಟ್ರಿಗೆ ರಿಲೀಸ್ ಮಾಡಬೇಕು. ಇನ್ನೂ ಸ್ವಲ್ಪ ಪ್ರೊಡ್ಯೂಸರ್ ಸ್ವಲ್ಪ ಇಶ್ಯೂ ಆಗಿದೆ. ನಂದು ಮಾರ್ಕ್ ಟೈಟಲ್ ಪ್ರಾಬ್ಲಮ್ ಇತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಟಲ್ನ ಇದು ಮಾಡಿಸಿದ್ದೆ, ರಿಜಿಸ್ಟರ್ ಮಾಡಿಸಿದ್ದೆ. ಅದಾದಮೇಲೆ ಸುದೀಪ್ ಸರ್ ಅವರು ಟೀಮ್ ಬಂದು ಅವ್ರದ್ದು ಅದು ಯಾವ ಥರ ರಿಜಿಸ್ಟರ್ ಮಾಡಿದ್ರೋ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಅವರು ದುಡ್ಡು ಎಲ್ಲ ಇತ್ತು. ನಾವು ಗೊತ್ತಲ್ಲ ಬಡವ್ರ ಮಕ್ಕಳು, ನಮ್ಮ ಸಿನಿಮಾ ಮಾಡೋಕ್ಕಾಗಿಲ್ಲ ಬೇಗ. ಅವ್ರು ಮಾಡಿಬಿಟ್ಟು ಸಿನಿಮಾ ರಿಲೀಸ್ ಆಗಿದೆ. ನೆಕ್ಸ್ಟ್ ನೋಡ್ಬೇಕು, ಟೈಟಲ್ ಚೇಂಜ್ ಮಾಡಬೇಕು. ನಾವೇನು ಮಾಡೋಕ್ಕಾಗಲ್ಲ. ಟೈಟ್ಲ್ ಚೇಂಜ್ ಮಾಡಿದ್ರು ಚೆನ್ನಾಗಿದೆ. ಅದೇ ಲವ್ ಮಾರ್ಕ್ ಆ ಥರ ಏನಾದರೂ ಮಾಡೋಣ ಅಂತಿದ್ದೀನಿ. ಇಷ್ಟ ಆಯ್ತಣ್ಣ. ಅಲ್ಲ, ಬೆಸ್ಟ್. ಇಲ್ಲ ಅಣ್ಣ, ಹಂಗೇನಿಲ್ಲ. ಮತ್ತೆ ನಾವು ಕೂತ್ ನೋಡಿದ್ವಲ್ಲ ಅಣ್ಣ, ಶೇರ್ ಮಾಡ್ತೀರಾ? ಶೇರ್ ಮಾಡ್ತೀವಣ್ಣ. ಓಕೆ ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಅಣ್ಣ. ಅಂತೂ ಇಂದು ಒಂದು ಫಸ್ಟ್ ಟೈಮ್ ನನಗೆ ಫುಲ್ ಶೈ. ಇಲ್ಲಿ ಬಂದು ಹೆಂಗೆ ಕೇಳೋದು, ಏನು ಯಾವ ಥರ ಮಾತಾಡೋದು ಅಂತ ಹಂಗೋ ಹಿಂಗೋ ಕಷ್ಟ ಬಿದ್ಬಿಟ್ಟು ಒಂದು 4 ಜನ ಹತ್ರ ಮಾಡಿಬಿಟ್ಟೆ. ಒಂದು 3-4 ದಿನ ಸ್ವಲ್ಪ ಅಭ್ಯಾಸ ಆಯ್ತಂದ್ರೆ ಆಮೇಲೆ ರೋಡಾಗಿ ನಮ್ಮ ಏರಿಯಾ ಒಳಗಡೆ ನಿಂತ್ಕೊಂಡು ಎಲ್ಲರಿಗೂ ಹೇಳ್ತೀನಿ. ಸೊ ನಾನು ಟೀಸರ್ ಮಾಡಿದ್ದೀನಿ, ನಾನು ಆ್ಯಕ್ಟರು. ಸೊ ನೋಡ್ಬಿಟ್ಟು ಹೇಳ್ರಿ ನಿಮ್ಮ ಒಪಿನಿಯನ್ ಏನು, ಶೇರ್ ಮಾಡಿ ಅಂತ. ಇಲ್ಲಿಗೆ ಒಳಗಡೆ ಸಾಕು ಅಂದ್ಕೊತೀನಿ. ಆಮೇಲೆ ನಾನು ಅಪ್ಪು ಸಾರ್ನ ನೋಡೋಕೆ ಬಂದ್ಬಿಟ್ಟು ಆಮೇಲೆ ನನ್ನ ಪರ್ಸ್ನಲ್ ಥಿಂಗ್ಸ್ನ ಮಾಡ್ಕೊತಾ ಇದ್ದೀನಿ. ಅನ್ನೋ ಥರ ಫೀಲ್ ಆಗೋದು ಬೇಡ, ನನಗೂ ಅದೇ ಥರ ಅನಿಸ್ತಾ ಇದೆ. ಸೊ ಅಪ್ಪು ಸರ್ನ ಸಮಾಧಿ ನೋಡಿನೇ ನಂಗೆ ತುಂಬ ಖುಷಿ ಆಯಿತು. ಇಲ್ಲಿಂದ ನನ್ನ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ತುಂಬ ಇನ್ಸ್ಪಿರೇಷನ್ ಆ್ಯಂಡ್ ತುಂಬ ಇಷ್ಟ ಅಪ್ಪು ಸರು. ಅವ್ರ ಹೆಸರು ಕೇಳಿದ್ರೆ ಮೈಯೆಲ್ಲ ನನಗಂತೂ ಫುಲ್ಲು ಮುಖ ಎಲ್ಲ ಬಾಡೋಗಿದ್ರೂ ಹಂಗೆ ಸ್ಮೈಲ್ ಬಂದ್ಬಿಡುತ್ತೆ. ಸೊ ಆ ಥರ ಒಂದು ಫೀಲ್ ಆಯಿತು. ಬರ್ತಾಯಿದ್ದೀನಿ, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಥರ ಆಗ್ಬಿಟ್ಟಿದೆ. ನಾನು ಈ ಥರ ಯಾವ ಸೆಲೆಬ್ರಿಟಿಗೂ ನೋಡಿಲ್ಲ.
ಸೊ ಮರ್ತಿ ಹೋಗ್ತಾ ಇದ್ದೀನಿ ಮೈಕ್ ಹಾಕ್ಕೊಳೋದು. ಥ್ಯಾಂಕ್ ಯು ಗೈಸ್.